ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪರ್ಣ ಅವರೇ, ಗೌತಮ್ ಅವ್ರಿಗೆಲ್ಲಾನು ಗೊತ್ತಾಗಬೇಕು, ಆದರೆ ಸಾಕ್ಷಿ ಸಮೇತ. ಆನಂದ್ ಅವರೇ, ನಾಳೆ ಬರ್ತಾ ಲ್ಯಾಪ್ಟಾಪ್ ಜೊತೆಗೆ ಕಂಪ್ನಿ ಡೇಟಾ ಇರೋ ಹಾರ್ಡ್ ಡಿಸ್ಕ್ ತೊಗೊಂಬನ್ನಿ. ಸರಿ ಅದಕ್ಕೆ. ಹಾಗೆ ಒಂದು ಕಡೆ ಹೋಗೋದಿದೆ, ಅಲ್ಲಿಗೂ ಹೋಗಿ ಬರೋಣ. ಎಲ್ಲಿಗದ್ಗೆ? ಹೇಳ್ತೀನಿ. ಮಾರ್ನಿಂಗ್. ಮಾರ್ನಿಂಗ್. ಥ್ಯಾಂಕ್ ಯು. ಭೂಮಿಕಾ, ರಾತ್ರಿ ಒಂದು ವೇಳೆಯಲ್ಲಿ ಎಚ್ಚರ ಆಯ್ತು, ತಿರುಗಿ ನೋಡಿದ್ರೆ ಪಕ್ಕದಲ್ಲಿ ನೀವು ಇರಲಿಲ್ಲ. ಎಲ್ಲೋಗಿದ್ರಿ? ನೀರು ತರೋದಕ್ಕೆ ಹೋಗಿದ್ದೆ. ಬಟ್ ಮಲ್ಕೊಳಕ್ ಮುಂಚೆ ನೀವು ಯೂಶಲಿ ನೀರು ತಂದಿಟ್ಟಿರ್ತೀರಲ್ವಾ? ನಿನ್ನೆ ಮರ್ತೋಗಿತ್ತು. ಆಮೇಲೆ ರಾತ್ರಿ ಬಾಯಾರಿಕೆಯಾಗಿ ಎಚ್ಚರ ಆದಾಗ ನೋಡಿದೆ ನೀರಿರಲಿಲ್ಲ, ಅದನ್ನೇ ತರಕ್ಕೆ ಹೋಗಿದ್ದೆ. ಮೋಸ್ಟ್ಲಿ ಆಗ ನೀವು ಎಚ್ಚರ ಆಗಿರ್ಬೋದು. ಬರ್ತಾ ಬರ್ತಾ ಮರು ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ. ಮೋಸ್ಟ್ಲಿ ಇದು ನಿಮಗೆ ವಯಸ್ಸಾಗ್ತಾ ಇದೆ ಅನ್ನೋ ಸೂಚನೆ ಇರಬೇಕು ಅಲ್ವಾ? ನನಗೆ ವಯಸ್ಸಾಗ್ತಿದೆ ಅಂದರೆ ನಿಮಗೂ ವಯಸ್ಸಾಗ್ತಿದೆ ಅಂತ ಅರ್ಥ ಅಲ್ವಾ? ಅವನು ನಾನು ಎವರ್ಗ್ರೀನ್. ಅಲ್ಲಲ್ಲ, ಅಂದರೆ ನಾನು ಎವರ್ಗ್ರೀನು, ನೀವು ಫಾರ್ ಎವರ್ ಗ್ರೀನ್. ಓಕೆ, ಹ್ಯಾಪಿ? ಸಮಾಧಾನ? ಬರ್ತಾ ಬರ್ತಾ ನಾನು ತುಂಬಾ ಕಾಲು ಎಳಿತಿದ್ದೀರಾ ನೀವು. ಆಗಲಿ, ಒಂದಿನ ನನಗೂ ಟೈಮ್ ಬರುತ್ತೆ, ಆಗ ನಾನು ನಿಮ್ಮ ಕಾಲು ಎಳಿತೀನಿ. ಅದು ಸ್ವಲ್ಪ ಕಷ್ಟ. ನಾನು ದಪ್ಪ ಇದ್ದೀನಲ್ಲ, ಕಾಲು ಎಳೆಯೋಕೆ ಹೋಗಿ ಸೊಂಟ ಗಿಟ್ಟ ಉಳಿಸ್ಕೊಂಬಿಟ್ಟಿದೆ ಆಮೇಲೆ. ಕರೆಕ್ಟ್. ಆ ರಿಸ್ಕ್ ನಾನು ತಗೊಳ್ಳಲ್ಲ. ಗೌತಮರೇ, ನಾನು ಅಮ್ಮ ಮನೆಗೆ ಹೋಗಬೇಕು ಅಂತಿದ್ದೀನಿ, ಹೋಗಿ ಬರಲಾ? ಯಾಕ್ರಿ ಪರ್ಮಿಷನ್ ಎಲ್ಲ ಕೇಳ್ತೀರಾ? ಪ್ಲೀಸ್ ಹೋಗಿ ಬನ್ನಿ. ಥ್ಯಾಂಕ್ ಯು. ಇದು ಬೇರೆನಾ? ಏನಿಲ್ಲ ಬಿಡಿ, ನೀವು ಆಫೀಸ್ಗೆ ಹೋಗಿರಿ, ನಾನು ಮನೆಯಿಂದಾನೇ ಊಟ ಕಳಿಸ್ತೀನಿ. ಸರಿ. ಹಾಗೆ ನನಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ಬಹುದು. ಹೌದಾ? ಒಂದು ಕೆಲಸ ಮಾಡ್ತೀನಿ, ನಾನು ಬರ್ತಾ ನಿಮ್ಮನ್ನು ಪಿಕ್ ಮಾಡ್ತೀನಿ. ದಾರಿಯಲ್ಲಿ ಹಾಗೆ ಚಾಟ್ಸು ಐಸ್ ಕ್ರೀಮ್ಸು ತಿನ್ಕೊಂಬರೋಣ. ಇಲ್ಲ, ನಿಮ್ಗೆ ಯಾಕೆ ತೊಂದರೆ? ಬೇಡ, ನಾನೇ ಬರ್ತೀನಿ. ರೀ, ತೊಂದರೆ ಏನ್ರಿ ಬಂತು? ನಿಮ್ಮ ಜೊತೆ ಹೊರಗಡೆ ಬಂದು ಏನಾದರೂ ತಿನ್ನೋಣ ಅಂದರೆ ನನ್ನ ಹೊಟ್ಟೆಗೆ ಹೊಡಿತಾ ಇದ್ರಲ್ರಿ? ಅಲ್ಲ, ಹಾಗಲ್ಲ. ಅಮ್ಮ ಮನೆಗೆ ಹೋದಾಗ ಪ್ಲಾನ್ಸ್ ಎಲ್ಲ ಚೇಂಜ್ ಆಗ್ಬೋದು, ಏನು ಎತ್ತ ಹೇಗೆ ಅಂತ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ. ಹೋಗ್ಲಿ ಬಿಡಿ, ನಿಮ್ಗೆ ಅದೃಷ್ಟ ಇಲ್ಲ. ಸರಿ, ಓಕೆ. ಸಾರಿ ಗೌತಮ್ ಅವರೇ, ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ, ಆದರೆ ಸತ್ಯ ಏನು ಅಂತ ನಿಮಗೆ ಗೊತ್ತು ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಸರಿ, ನಾನು ಹೋಗಿ ಬರ್ತೀನಿ. ಬಾಯ್. ಯಾ, ಥ್ಯಾಂಕ್ ಯು. ಐ ಆಮ್ ಸೋ ಸಾರಿ ಆನಂದ್ ಅವರೇ, ಐ ಆಮ್ ರಿಯಲಿ ವೆರಿ ಸಾರಿ. ನನಗೋಸ್ಕರ ನೀವು ಕಾಯೋ ಥರ ಆಯ್ತು. ಐ ಆಮ್ ಸಾರಿ. ಏನದಕ್ಕೆ ಇದು? ಯಾಕೆ ಅಷ್ಟು ಸಾರಿ? ನಾನೇನು ತುಂಬ ಹೊತ್ತಾಗಿಲ್ಲ ಬಂದು, ಈಗಷ್ಟೇ ಬಂದಿರೋದು. ಇರಲಿ ಬಿಡಿ. ಆಮೇಲೆ ಹೌದು, ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ ಒಂದು ಗೊತ್ತಾಗ್ತಲ್ಲ, ಎಲ್ಲ ಸಸ್ಪೆನ್ಸ್ ಎಲ್ಲ ಇದೆಯಲ್ಲ. ಅದಕ್ಕೆ ಹೇಳ್ತೀನಿ ಆನಂದ್ ಅವರೇ. ನಾನು ಹಾರ್ಡ್ ಡಿಸ್ಕ್ ತರಕ್ಕೆ ಹೇಳಿದ್ದೆ, ತಂದ್ರಾ? ಹಾಂ, ತಂದಿದ್ದೀನಿ. ಅದನ್ನ ಯಾಕೆ ತರಕ್ಕೆ ಹೇಳಿದ್ರಿ? ಅದು ಪಾರ್ಥ ಅವ್ರು ಹೇಳ್ತಿದ್ರು, ಕಂಪ್ನಿಯಲ್ಲಿ ಕೋಟ್ಯಾಂತರ ರೂಪಾಯಿ ಫ್ರಾಡ್ ಆಗಿದೆ ಅಂತ. ಈ ರೀತಿ ಆಗಾಗ ಆಗ್ತಿರುತ್ತಾ? ಹಾಂ, ಆಗಿದೆ. ಅದಕ್ಕೆ ಎಕ್ಸಾಕ್ಟಾಗಿ ಎಷ್ಟು ಅಮೌಂಟ್ ಮಿಸ್ ಆಗಿದೆ ಅಂತ ನೋಡಿ ಹೇಳ್ಬೋದು? ಐ ಮೀನ್, ತುಂಬ ಟೈಮ್ ಹಿಡಿಯುತ್ತಾ ಅಥವಾ? ಇಲ್ಲ, ಚೆಕ್ ಮಾಡ್ಬೋದು. ಜಾಸ್ತಿ ಹೊತ್ತೇನಿಲ್ಲ, 1-2 ನಿಮಿಷದಲ್ಲಿ ಚೆಕ್ ಮಾಡ್ಬೋದು. ಅದಕ್ಕೆ ತರ್ತೀನಿ ರೀ. ಪಾರ್ಥ ಹೇಳಿದ್ದು ನಿಜ. ಅರೌಂಡ್ 40 crores ಅಷ್ಟು ಮಿಸ್ ಮ್ಯಾಚ್ ಆಗ್ತಾ ಇದೆ. ಏನಾಯ್ತು? ಯಾರು ತಗೊಂಡ್ರು? ಅದ್ರ ಡೀಟೇಲ್ಸ್ ಸಿಗಲ್ವಾ? ಇಲ್ಲ, ಅದಕ್ಕೆ ಇಂಟರ್ನಲ್ ಎನ್ಕ್ವೈರಿ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಆದರೆ ಕಳ್ಳರು ಇಂಟರ್ನಲ್ ಕಳ್ಳರೇ ಆಗಿದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಎಲ್ಲ ಗೊತ್ತಿದ್ದು ಸುಮ್ಮನೆ ಇರಬೇಕಾಗುತ್ತೆ ಅಷ್ಟೇ. ಗೌತಮ್ಗೆ ಇದೆಲ್ಲ ಗೊತ್ತಾಗಲ್ವಾ? ಅವನಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಇವೆಲ್ಲ ಅವನಿಗೆ ಜುಜ್ಬಿ ಅಮೌಂಟು. ಸಮುದ್ರದಿಂದ 1 ಲೋಟ ನೀರು ತೆಗೆದ್ರೆ ಸಮುದ್ರಕ್ಕೇನು ಲಾಸ್ ಆಗುತ್ತಾ? ಇಲ್ಲ ಅಲ್ವಾ? ಇದು ಅದೇ ಥರನೇ. ಮೋಸ ಮಾಡೋರ್ಗೂ ತುಂಬ ಚೆನ್ನಾಗಿ ಗೊತ್ತು ಗೆಳೆಯ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ.
ಅದಕ್ಕೆ ಅವ್ರ ಮೇಲಿಂದ ಮೇಲೆ ಮೋಸ ಮಾಡ್ತಾನೆ ಇರ್ತಾರೆ. ನನಗೂ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತದ್ಗೆ, ಆದರೆ ಏನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿ ನಂದು. ಈ ಘನಂದಾರಿ ಕೆಲಸ ಯಾರು ಮಾಡ್ತಿದ್ದಾರೆ ಅಂತ ನಿಮಗೂ ಗೊತ್ತಾಗಿರ್ಬೇಕಲ್ವಾ ಅದಕ್ಕೆ? ಗೊತ್ತಿದೆ, ಆದರೆ ಏನು ಮಾಡೋದು? ಗೊತ್ತಿದ್ರೂ ಓಪನ್ ಆಗಿ ಹೇಳೋಕ್ಕಾಗಲ್ಲ ನಿಮ್ಮ ಸ್ಥಿತಿನ. ಆನಂದ್ ಅವರೇ, ನಿಮ್ಮಿಂದ ಇನ್ನೊಂದು ಹೆಲ್ಪ್ ಆಗಬೇಕಾಗಿತ್ತು. ಏನಕ್ಕೆ? ಆ ಜಯದೇವ್ ರಂಗೋಲಿ ಕೆಳಗೆ ನುಗ್ಗಿದ್ರೆ ನಾವು ಟೈಲ್ಸ್ ಕೆಳಗೆ ನುಗ್ಗೋಣ. ಇನ್ನು ನಮಗೆ ತುಂಬ ಟೈಮ್ ಇದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದು ಹೇಗೆ ಆ ಟೆಂಡರ್ ನಮಗೆ ಸಿಗಲ್ವೋ ನೋಡೇ ಬಿಡ. ಆದರೆ ಗೌತಮ್ ಅವ್ರ ಪರ್ಮಿಷನ್ ಇಲ್ಲದೆ ಈ ಕೆಲಸ ಮಾಡ್ಬೋದಾ? ಯಾಕದ್ಗೆ ಮರ್ತು ಬಿಟ್ರಾ? ಗೆಳೆಯ ನಮ್ಮ ಕಂಪ್ನಿಗೆ ಬಾಸ್ ಆಗಿರ್ಬೋದು, ಅವನಿಗೆ ಎಷ್ಟು ಪವರ್ ಇದೆಯೋ ಅಷ್ಟೇ ಪವರ್ನ ನನಗೂ ಕೊಟ್ಟಿದ್ದೇನೆ. ಅದಕ್ಕೆ ಈ ಕೆಲಸ ಎಲ್ಲ ನಾನು ಆರಾಮಾಗಿ ಮಾಡ್ಬೋದು. ಏನಿಲ್ಲ, ಆಮೇಲೆ ಇವನಿಗೊಂದು ಸರ್ತಿ ಅಪ್ಡೇಟ್ ಮಾಡಿಬಿಟ್ರೆ ಸಾಕು, ಹಿಂಗೆ ಆಗಿತ್ತು ಕಣೋ, ಹಿಂಗೆ ಮಾಡಿದ್ದೀನಿ ಅಂತ. ಅವನೇನು ತಲೆ ಕೆಡಿಸ್ಕೊಳ್ಳ. ಹೀಗೆ ಸಮಾಧಾನ ಆಯಿತು. ಈ ಟೆಂಡರ್ ಎಲ್ಲಿ ಕೈ ತಪ್ಪು ಹೋಗುತ್ತೋ ಅನ್ನೋ ಟೆನ್ಷನ್ ಆಗೋಗ್ಬಿಟ್ಟಿತ್ತು ನನಗೆ. ಡೋಂಟ್ ವರಿ ಅದಕ್ಕೆ, ಆ ಥರ ಏನೂ ಆಗಲ್ಲ. ಇರಿ, ನಿನ್ನ ತಮ್ಮ ಹಿಂಗೆ ಮಾಡ್ಬಿಟ್ಟಿದ್ದ ಕಣೋ, ಈಗೆಲ್ಲ ರೆಕ್ಟಿಫೈ ಆಯಿತು ಅಂತ ಗೆಳಿಂಗೆ ಫೋನ್ ಮಾಡ್ಬಿಡ್ತೀನಿ. ಆನಂದ್ ಅವರೇ, ಅದಕ್ಕಿನ್ನೂ ಟೈಮ್ ಇದೆ. ಯಾಕತ್ಗೆ? ಇರೋ ವಿಷಯ ತಾನೇ ಹೇಳ್ತಾ ಇದ್ದೀವಿ. ಜಯದೇವೇನ್ ದೇಶಕ್ಕೆ ಮೆಡ್ಲ್ ಥರ ಕೆಲಸನ ಮಾಡಿದ್ದಾನೆ, ಮಾಡಿರೋದು ಮನೆ ಹಾಳು ಕೆಲಸ. ಈ ವಿಷಯ ಗೆಳಿಂಗೆ ಗೊತ್ತಾಗ್ಲೇಬೇಕತ್ಗೆ. ಗೊತ್ತಾಗ್ಲಿ, ಆದರೆ ಈಗಲೇ ಬೇಡ ಆನಂದ್ ಅವರೇ. ಎಲ್ಲ ವಿಷಯನೂ ಸಾಕ್ಷಿ ಸಮೇತ ಗೌತಮ್ ಅವ್ರ ಮುಂದೆ ಹೇಳೋಣ, ಆಗ ನಮ್ಗೊಂದು ಬಲ ಸಿಗುತ್ತೆ. ನೀವು ಹೇಳ್ತಾ ಇರೋದು ಕರೆಕ್ಟ್. ಗೆಳೆಯನ ಹತ್ರ ಹೋಗಕ್ಕೆ ಮುಂಚೆ ಎಲ್ಲ ತಯಾರಿ ಮಾಡ್ಕೊಂಡೇ ಹೋಗಬೇಕು. ಅದಕ್ಕೆ ಹೇಳೋದು, ಏನೇ ಮಾಡಬೇಕು ಅಂದರೂ ಹೆಣ್ಮಕ್ಳನ್ನ ಒಂದು ಮಾತು ಕೇಳೋದು ಒಳ್ಳೇದು ಅಂತ. ನಿಮ್ಮ ಹತ್ರ ಒಳ್ಳೊಳ್ಳೆ ಸಜೆಷನ್ ಸಿಗುತ್ತೆ. ಗಂಡ್ಮಕ್ಳಿಗಿಂತ ಹೆಣ್ಮಕ್ಳಿಗೆ ಸ್ವಲ್ಪ ಸೂಕ್ಷ್ಮ ಜಾಸ್ತಿ. ಹೆಣ್ಮಕ್ಳಂದ್ರೆ ಏನ್ ಸುಮ್ನೆನಾ ಆನಂದ್ ಅವ್ರೆ? ಸೀರೆ ಕಾಲರ್ ಒಂದಿಲ್ಲ ಅಷ್ಟೇ. ಕಾಲರ್ ಇದ್ದಿದ್ರೆ ನಾವು ಕಾಲರ್ ಎತ್ತಿ ಹೆಂಗೆ ನಾವು ಅಂತ ಹೇಳ್ಬೋದಾಗಿತ್ತು. ಸಾರಿ, ಒಂಥರ ವಿಚಿತ್ರವಾಗಿದೆ ನೀವು ಹೇಳಿದ್ದು. ಸೀರೆಗೆ ಕಾಲರು ಚೆನ್ನಾಗಿದೆ ಅದಕ್ಕೆ. ಹೌದು, ಅದೇನೋ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರಲ್ಲ, ಏನಕ್ಕೆ ಅದು? ನಾವು ಕೆಂಚಿನ ಭೇಟಿ ಮಾಡಬೇಕು. ಕೆಂಚನ? ಯಾಕತ್ಗೆ? ಅಲ್ಲ, ಇಷ್ಟು ದಿವಸ ಅವನು ಸೀನಲ್ಲೇ ಇರಲಿಲ್ಲ, ಈಗ ಇದ್ದಕ್ಕಿದ್ದಂಗೆ ಯಾಕೆ ಬಂದ? ಆನಂದ್ ಅವರೇ, ಚಿಕ್ಕಮಗಳೂರಲ್ಲಿ ನಾನು ಕಿಡ್ನಾಪ್ ಮಾಡಿದ್ರಲ್ಲ, ಅದು ಜಯದೇವ್ ಹೇಳಿನ ಕೆಂಚ ಮಾಡಿದ್ದು. ಏನು? ಇದನ್ನು ಅವನೇ ಮಾಡಿದ್ದ? ಏನಕ್ಕೆ ಇದು? ಅಲ್ಲ, ಎಲ್ಲ ಮನೆ ಹಾಳು ಕೆಲಸಕ್ಕೂ ಇವನೇ ಹೋಲ್ಸೇಲ್ ಕಾಂಟ್ರಾಕ್ಟರ್ ಅನ್ಸುತ್ತೆ. ಅದಕ್ಕೆ ಇವನೊಂಥರ ಕ್ಯಾನ್ಸರ್ ಗಡ್ಡೆ ಅಂದ್ರೂ ತಪ್ಪಲ್ಲ. ನಿಮ್ಮ ಜೊತೆಗೆ ಇದ್ಕೊಂಡೆ ನಿಮ್ಗೆ ಹಳ್ಳ ತೋರ್ತಾ ಇದ್ದಾನೆ. ಗೊತ್ತಿದ್ರು ಸುಮ್ಮನೆ ಇರಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮ್ ಕೆಂಚನ್ನ ಮೀಟ್ ಮಾಡೋಕ್ಕೆ ಹೋದಾಗ ನನ್ನ ಕಿಡ್ನಾಪಿಂಗಲ್ಲಿ ಜಯದೇವ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ, ಅದಕ್ಕೆ ಪ್ರೂಫ್ ಅವನ ಹತ್ರ ಇದೆ ಅಂತ ಹೇಳಿದ್ದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.